ಓಂ ಶಾಂತಿ. ಮುರಳಿಯ ದಿನಾಂಕ 22/9. ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟ್ 18/1/2002 ಮಹಾವಾಕ್ಯಗಳು. ಮುರಳಿಯ ಹೆಡ್ಡಿಂಗ್: ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಿ ಸರ್ವ ಆತ್ಮಗಳಿಗೆ ಸುಖ ಶಾಂತಿಯ ಹನಿಯನ್ನು ನೀಡಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಂದು ಸಮರ್ಥ ತಂದೆ ತನ್ನ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಇಂದು ವಿಶೇಷ 4 ಕಡೆಯ ಮಕ್ಕಳು ಸ್ನೇಹದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ. ವಿಶೇಷ ಬ್ರಹ್ಮ ತಂದೆಯ ನೆನಪಿನಲ್ಲಿ ಮುಳುಗಿದ್ದಾರೆ. ಈ ಸ್ನೇಹ ಪ್ರತಿಯೊಬ್ಬ ಮಗುವಿಗೆ ಈ ಜೀವನದಲ್ಲಿ ವರದಾನವಾಗಿದೆ. ಪರಮಾತ್ಮ ಸ್ನೇಹವು ತಮ್ಮೆಲ್ಲರಿಗೂ ಹೊಸ ಜೀವನವನ್ನ ನೀಡಿದೆ. ಪ್ರತಿಯೊಬ್ಬ ಮಗುವಿಗೂ ಸ್ನೇಹದ ಶಕ್ತಿಯೇ ಬಾಬಾರವರ ಮಕ್ಕಳನ್ನಾಗಿ ಮಾಡಿದೆ. ಈ ಸ್ನೇಹದ ಶಕ್ತಿ ಎಲ್ಲವನ್ನ ಸಹಜವನ್ನಾಗಿ ಮಾಡ್ತದೆ. ಸ್ನೇಹದಲ್ಲಿ ಮುಳುಗಿ ಹೋಗುತ್ತೀರೆಂದರೆ ಪರಿಸ್ಥಿತಿಯನ್ನ ಸಹಜವಾಗಿ ಅನುಭವ ಮಾಡ್ತೀರಿ. ಬಾಪ್ ದಾದಾರವರು ಸಹ ಸದಾ ಸ್ನೇಹದ ಸಾಗರದಲ್ಲಿ ಮುಳುಗಿ ಹೋಗಿರೆಂದು ಹೇಳುತ್ತಾರೆ. ತಂದೆಯ ಸ್ನೇಹವು ಛತ್ರಛಾಯೆಯಾಗಿದೆ. ಈ ಛತ್ರಛಾಯೆಯ ಒಳಗಡೆ ಯಾವುದೇ ಮಾಯ ನೆರಳು ಬೀಳಲು ಸಾಧ್ಯವಿಲ್ಲ. ಸಹಜವಾಗಿ ಮಾಯಾಜೀತರಾಗ್ಬಿಡ್ತೀರಿ. ಯಾರು ನಿರಂತರ ಸ್ನೇಹದಲ್ಲಿ ಇರ್ತಾರೆ ಅವರಿಗೆ ಯಾವುದೇ ಮಾತಿನಲ್ಲಿ ಪರಿಶ್ರಮ ಪಡುವ ಅಗತ್ಯ ಇರೋದಿಲ್ಲ. ಸ್ನೇಹ ಸಹಜವಾಗಿ ತಂದೆಯ ಸಮಾನ ಮಾಡಿಬಿಡತ್ತೆ. ಸ್ನೇಹದ ಹಿಂದೆ ಏನೇ ಸಮರ್ಪಣೆ ಮಾಡುವುದು ಸಹಜವಾಗಿ ಬಿಡತ್ತೆ. ಬಾಬಾ ತಿಳಿಸ್ತಾರೆ, ಈ ದಿನ ಅಮೃತ ವೇಳೆಯಿಂದ ಪ್ರತಿಯೊಬ್ಬ ಮಗುವು ಸ್ನೇಹದ ಮಾಲೆಯನ್ನ ತಂದೆಗೆ ಹಾಕಿದ್ರು ಮತ್ತು ತಂದೆ ಸಹ ಮಕ್ಕಳಿಗೆ ಸ್ನೇಹದ ಮಾಲೆಯನ್ನ ಹಾಕಿದ್ರು. ಹೇಗೆ ಈ ವಿಶೇಷ ಸ್ಮೃತಿ ದಿವಸದಲ್ಲಿ ಅರ್ಥಾತ್ ಸ್ನೇಹದ ದಿನದಂದು ಸ್ನೇಹದಲ್ಲಿ ಮುಳುಗಿದ್ದೀರಿ, ಹಾಗೆಯೇ ಸದಾ ಮುಳುಗಿರಬೇಕು. ಆಗ ಪರಿಶ್ರಮದ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರೋದಿಲ್ಲ. ಒಂದಾಗಿದೆ ಸ್ನೇಹದ ಸಾಗರದಲ್ಲಿ ಮುಳುಗುವುದು ಮತ್ತು ಎರಡನೆಯದಾಗಿ ಸ್ನೇಹದ ಸಾಗರದಲ್ಲಿ ಸ್ವಲ್ಪ ಸಮಯ ಮುಳುಗುವುದು. ಕೆಲವು ಮಕ್ಕಳು ಮುಳುಗಿರೋದಿಲ್ಲ, ಬಹಳ ಬೇಗ ಹೊರಬಂದ್ಬಿಡ್ತಾರೆ. ಆದ್ರಿಂದ ಸಹಜವೂ ಕಷ್ಟವಾಗ್ಬಿಡ್ತದೆ. ಅಂದಾಗ ಮುಳುಗಲು ಬರ್ತದ? ಮುಳುಗುವುದರಲ್ಲೇ ಆನಂದವಿರತ್ತೆ. ಬ್ರಹ್ಮ ತಂದೆ ಸದಾ ತಂದೆಯ ಸ್ನೇಹದಲ್ಲಿ ಮುಳುಗಿದ್ರು. ಇದರ ನೆನಪಾರ್ಥವಾಗಿ ಕಲ್ಕತ್ತಾದಲ್ಲಿ ತೋರಿಸಲಾಗಿದೆ. ಈಗ ಬಾಪ್ದಾದ ಎಲ್ಲ ಮಕ್ಕಳಿಂದ ಇದನ್ನ ಬಯಸ್ತಾರೆ, ಏನಂದ್ರೆ ತಂದೆಯ ಪ್ರೀತಿಯ ಗುರುತು ಸಮಾನರಾಗಿ ತೋರಿಸಿ. ಸದಾ ಸಂಕಲ್ಪದಲ್ಲಿ ಸಮರ್ಥರಾಗಿರಿ. ಈಗ ವ್ಯರ್ಥದ ಸಮಾಪ್ತಿ ಸಮಾರೋಹ ಮಾಡಿಬಿಡಿ. ಏಕೆಂದರೆ ವ್ಯರ್ಥ ಸಮರ್ಥರಾಗಲು ಬಿಡೋದಿಲ್ಲ ಮತ್ತು ಎಲ್ಲಿಯವರೆಗೆ ನಿಮಿತ್ತರಾದ ನೀವು ಮಕ್ಕಳು ಸದಾ ಸಮರ್ಥರಾಗುವುದಿಲ್ಲವೆಂದರೆ ವಿಶ್ವದ ಆತ್ಮರನ್ನ ಹೇಗೆ ಮಾಡುವಿರಿ? ಎಲ್ಲ ಆತ್ಮರು ಶಕ್ತಿಯಿಂದ ಸಂಪೂರ್ಣ ಖಾಲಿಯಾಗಿದ್ದಾರೆ. ಶಕ್ತಿಗಳ ಬಿಕಾರಿಗಳಾಗಿ ಬಿಟ್ಟಿದ್ದಾರೆ. ಇಂತಹ ಬಿಕಾರಿ ಆತ್ಮಗಳಿಗೆ ಹೇ ಸಮರ್ಥ ಆತ್ಮರೇ, ಈ ಬಿಕಾರಿತನದಿಂದ ಮುಕ್ತರನ್ನಾಗಿ ಮಾಡಿ. ಆತ್ಮರೆಲ್ಲರೂ ನೀವು ಸಮರ್ಥ ಆತ್ಮರನ್ನ ಕರೀತಾ ಇದ್ದಾರೆ. ಹೇ ಮುಕ್ತಿದಾತನ ಮಕ್ಕಳಾದ ಮಾಸ್ಟರ್ ಮುಕ್ತಿದಾತರೇ, ನಮಗೆ ಮುಕ್ತಿಯನ್ನು ಕೊಡಿ. ಈ ಕೂಗು ನಿಮ್ಮ ಕಿವಿಗೆ ಪ್ರತಿಧ್ವನಿಸುವುದಿಲ್ಲವೇ? ಕೇಳುತ್ತಿಲ್ಲವೇ? ಇದುವರೆಗೆ ತನ್ನನ್ನೇ ಮುಕ್ತ ಮಾಡುವುದರಲ್ಲಿ ಬ್ಯುಸಿ ಆಗಿದ್ದೀರೇನು? ವಿಶ್ವದ ಆತ್ಮರಿಗೆ ಬೇಹದ್ದಿನ ಸ್ವರೂಪದಿಂದ ಮಾಸ್ಟರ್ ಮುಕ್ತಿದಾತರಾಗುವುದರಿಂದ ಚಿಕ್ಕ ಚಿಕ್ಕ ಮಾತಿನಿಂದ ತನ್ನಲ್ಲಿನ ಬಲಹೀನತೆ ತಾನಾಗಿಯೇ ದೂರವಾಗಿ ಬಿಡುತ್ತದೆ. ಈಗ ಕೂಗನ್ನ ಕೇಳುವ ಸಮಯವಾಗಿದೆ. ಆತ್ಮಗಳ ಕೂಗನ್ನ ಕೇಳಲು ಬರ್ತದೆಯಾ ಅಥವಾ ಇಲ್ವೋ? ಆತ್ಮರಿಗೆ ಸುಖ ಶಾಂತಿಯ ಹನಿಯನ್ನು ನೀಡಿ. ಇದೇ ಬ್ರಹ್ಮ ತಂದೆಯನ್ನ ಅನುಸರಿಸುವುದಾಗಿದೆ. ಬಾಬಾ ತಿಳಿಸ್ತಾರೆ, ಈ ದಿನ ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪನ್ನ ಹೆಚ್ಚು ಮಾಡಿದ್ದೀರಿ ಅಲ್ಲವೇ? ಬ್ರಹ್ಮ ತಂದೆಯೂ ಸಹ ಎಲ್ಲ ಮಕ್ಕಳನ್ನ ಸ್ಮೃತಿ ಮತ್ತು ಸಮರ್ಥ ಸ್ವರೂಪದಿಂದ ನೆನಪು ಮಾಡಿದ್ರು. ಕೆಲವು ಮಕ್ಕಳು ಬ್ರಹ್ಮ ತಂದೆಯೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡ್ತಾ ಮಧುರಾತಿ ಮಧುರವಾಗಿ ದೂರುಗಳನ್ನ ನೀಡಿದ್ರು. ಏನೆಂದ್ರೆ, ನೀವು ಇಷ್ಟು ಬೇಗ ಏಕೆ ಹೋಗಿಬಿಟ್ರಿ? ಇನ್ನ ಎರಡನೆಯ ದೂರು ಏನೆಂದ್ರೆ, ನಾವು ಎಲ್ಲ ಮಕ್ಕಳ ಒಪ್ಪಿಗೆಯನ್ನು ಏಕೆ ಪಡೆಯದೇ ಹೋದ್ರಿ? ಬ್ರಹ್ಮ ತಂದೆ ತಿಳಿಸ್ತಾರೆ, ನಾನು ಸಹ ಶಿವ ತಂದೆಯನ್ನ ಕೇಳದೆ ನನ್ನನ್ನು ಇದ್ದಕ್ಕಿದ್ದ ಹಾಗೆ ಏಕೆ ಕರೆದಿರಿ?
ಶಿವ ತಂದೆ ಹೇಳಿದ್ರು, ಒಂದು ವೇಳೆ ನಾನು ನಿಮಗೆ ಒಪ್ಪಿಗೆಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ರೆ ನೀವು ಮಕ್ಕಳನ್ನ ಬಿಟ್ಟು ಬರ್ತಾ ಇದ್ರೇನು, ಅಥವಾ ಮಕ್ಕಳು ನಿಮ್ಮನ್ನ ಬಿಟ್ಟು ಬಿಡ್ತಾ ಇದ್ರೇನು? ನೀವು ಅರ್ಜುನನ ನೆನಪಾರ್ಥವಾಗಿ ಅಂತ್ಯದಲ್ಲಿ ನಷ್ಟಮೋಹ ಸ್ಮೃತಿ ಸ್ವರೂಪರಾಗೋದಾಗಿದೆ. ಬ್ರಹ್ಮ ತಂದೆ ಮುಗುಳ್ನಕ್ಕಿದ್ರು ಮತ್ತೆ ಹೇಳಿದ್ರು, ಇದಂತೂ ಅದ್ಭುತವಾಗಿತ್ತು. ಮಕ್ಕಳಿಗೂ ಸಹ ತಿಳಿಯಲಿಲ್ಲ, ಬ್ರಹ್ಮಾರವರಿಗೂ ಸಹ ನಾನು ಹೋಗ್ತಾ ಇದ್ದೇನೆ ಅಂತ ಗೊತ್ತೇ ಆಗ್ಲಿಲ್ಲ. ಮುಂದೆ ಇದ್ರೂ ಸಹ ಎರಡೂ ಕಡೆ ಶಾಂತಿಯಾಗಿದ್ರು, ಏಕೆಂದ್ರೆ ಸಮಯ ಪ್ರಮಾಣ ತಂದೆಯನ್ನ ಪ್ರತ್ಯಕ್ಷ ಮಾಡುವ ಪಾತ್ರ ಡ್ರಾಮಾದಲ್ಲಿ ನೋಂದಣಿ ಆಗಿತ್ತು. ಇದಕ್ಕೆ ಹೇಳಲಾಗ್ತದೆ ಬಲೆ ಡ್ರಾಮಾ ವಾ. ಸೇವೆಯ ಪರಿವರ್ತನೆ ನೋಂದಾಯಿಸಲ್ಪಟ್ಟಿತ್ತು. ಬ್ರಹ್ಮ ತಂದೆ ಮಕ್ಕಳ ಬೆನ್ನೆಲುಬಾಗಬೇಕಾಗಿತ್ತು, ಬ್ಯಾಕ್ಬೋನ್ ಆಗ್ಬೇಕಿತ್ತು. ಅವ್ಯಕ್ತ ರೂಪದಲ್ಲಿ ತೀವ್ರ ಸೇವೆಯ ಪಾತ್ರವನ್ನ ಅಭಿನಯಿಸಬೇಕಾಗಿತ್ತು. ಬಾಬಾ ತಿಳಿಸ್ತಾರೆ, ವಿಶೇಷವಾಗಿ ಈ ದಿನ ಡಬಲ್ ವಿದೇಶದ ಮಕ್ಕಳು ಬಹಳ ಮಧುರಾತಿ ಮಧುರ ದೂರನ್ನ ಕೊಡ್ತಾ ಇದ್ದಾರೆ. ಡಬಲ್ ವಿದೇಶದವರು ದೂರನ್ನ ಕೊಟ್ಟಿದ್ರ? ಡಬಲ್ ವಿದೇಶದವರು ಬ್ರಹ್ಮ ತಂದೆಗೆ ಹೇಳಿದ್ರು, ಕೇವಲ 2-3 ವರ್ಷಗಳು ನೀವು ಇದ್ದಿದ್ರೆ ನಾವು ಸಹ ನೋಡ್ತಾ ಇದ್ವಿ. ಬ್ರಹ್ಮ ತಂದೆ ನಗ್ತಾ ಹೇಳಿದ್ರು, ಡ್ರಾಮಾ ಜೊತೆ ಮಾತನಾಡಿ, ಡ್ರಾಮಾ ಹೀಗೇಕೆ ಮಾಡಿತು? ಆದರೆ ಕೊನೆಯಲ್ಲಿ ಬಂದಿದ್ರೂ ತೀವ್ರವಾಗಿ ಮುಂದೆ ಹೋಗುವ ಉದಾಹರಣೆ ಆಗ್ಬೇಕಾಗಿತ್ತು. ಭಾರತದಲ್ಲಿ ಆಗಿರ್ಲಿ ಅಥವಾ ವಿದೇಶದಲ್ಲಿ ಆಗ್ಲಿ, ಈಗ ಕೊನೆಯಲ್ಲಿ ಬಂದಿದ್ರೂ ಮುಂದೆ ಹೋಗುವ ಪ್ರತ್ಯಕ್ಷ ಪ್ರಮಾಣ ತೋರಿಸ್ರಿ. ಹೇಗೆ ಈ ದಿನ ಸಮರ್ಥ ದಿವಸವಾಗಿ ಆಚರಿಸಿದಿರಿ, ಹಾಗೆ ಪ್ರತಿದಿನ ಸಮರ್ಥ ದಿನವಾಗ್ಲಿ. ಯಾವುದೇ ಪ್ರಕಾರದ ಏರುಪೇರು ಇರಬಾರದು. ಬ್ರಹ್ಮ ತಂದೆ ಈ ದಿನ 3 ಶಬ್ದದ ಶಿಕ್ಷಣವನ್ನ ಕೊಟ್ಟಿದ್ದಾರೆ: ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿ. ಈ 3 ಶಬ್ದದ ಶಿಕ್ಷಣ ಸ್ವರೂಪರಾಗಿ ಮನಸ್ಸಿನಲ್ಲಿ ನಿರಾಕಾರಿ, ಮಾತಿನಲ್ಲಿ ನಿರಹಂಕಾರಿ, ಕರ್ಮದಲ್ಲಿ ನಿರ್ವಿಕಾರಿ, ಸೆಕೆಂಡಿನಲ್ಲಿ ಸಾಕಾರ ಸ್ವರೂಪದಲ್ಲಿ ಬನ್ನಿ. ಸೆಕೆಂಡಿನಲ್ಲಿ ಸಾಕಾರ ಸ್ವರೂಪದಲ್ಲಿ ಬನ್ನಿ. ಸೆಕೆಂಡಿನಲ್ಲಿ ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿ. ಈ ಅಭ್ಯಾಸ ಇಡೀ ದಿನದಲ್ಲಿ ಮತ್ತೆ ಮತ್ತೆ ಮಾಡಿ. ಕೇವಲ ನೆನಪಿನಲ್ಲಿ ಕುಳಿತ ಸಮಯದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದಲ್ಲ, ಆದರೆ ಮಧ್ಯ ಮಧ್ಯದಲ್ಲಿ ಸಮಯ ತೆಗೆದು ಈ ದೇಹದ ಪರಿವೆಯಿಂದ ದೂರ ನಿರಾಕಾರಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡ್ರಿ. ಯಾವುದೇ ಕೆಲಸ ಮಾಡ್ತಾ ಇದ್ರೂ ಸಹ ನಾನು ನಿರಾಕಾರ ಆತ್ಮ, ಈ ಸಾಕಾರ ಕರ್ಮ ಇಂದ್ರಿಯಗಳ ಆಧಾರದಿಂದ ಕರ್ಮ ಮಾಡ್ತಾ ಇದ್ದೇನೆ. ನಿರಾಕಾರ ಸ್ಥಿತಿ ಕಾರ್ಯ ಮಾಡಿಸುವಂತಹ ಸ್ಥಿತಿಯಾಗಿದೆ. ಕರ್ಮ ಇಂದ್ರಿಯ ಮಾಡುವಂಥದ್ದು, ಆತ್ಮ ಮಾಡಿಸುವಂಥದ್ದಾಗಿದೆ. ನಿರಾಕಾರಿ ಆತ್ಮ ಸ್ಥಿತಿಯಿಂದ ತಂದೆಯ ನೆನಪು ಸ್ವತಃವಾಗಿಯೇ ಬರುತ್ತದೆ. ಹೇಗೆ ತಂದೆ ಕರ್ತವ್ಯವನ್ನ ಮಾಡಿಸ್ತಾರೆ, ಹಾಗೆ ನಾನು ಆತ್ಮ ಸಹ ಕರ್ತವ್ಯವನ್ನ ಮಾಡಿಸುವನಾಗಿದ್ದೇನೆ. ಅದರಿಂದ ಕರ್ಮದ ಬಂಧನದಲ್ಲಿ ಸಿಕ್ಕಿಕೊಳ್ಳೋದಿಲ್ಲ, ಅಲಿಪ್ತರಾಗಿರ್ತೀರಿ. ಏಕೆಂದ್ರೆ ಕರ್ಮದ ಬಂಧನದಲ್ಲಿ ಮುಳುಗೋದ್ರಿಂದಲೇ ಸಮಸ್ಯೆಗಳು ಬರ್ತವೆ. ಇಡೀ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ, ಮಾಡಿಸುವಂತ ಆತ್ಮನಾಗಿ ಕರ್ಮ ಮಾಡಿಸ್ತಾ ಇದ್ದೇನಾ? ಈಗ ಮುಕ್ತಿ ಕೊಡಿಸುವ ಮಿಷನರಿಯನ್ನ ತೀವ್ರ ಮಾಡಿ. ಒಳ್ಳೆಯದು. ಈ ಸಾರಿ ಈ ಕಲ್ಪದಲ್ಲಿ ಬಂದಿರೋರು ಕೈ ಎತ್ರಿ. ಬಾಬಾ ತಿಳಿಸ್ತಾರೆ, ಹೊಸ ಮಕ್ಕಳು ಬಾಪ್ದಾದ ವಿಶೇಷ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಸಮಯದಲ್ಲಿ ತಂದೆಯನ್ನ ತಿಳಿದು ತಂದೆಯಿಂದ ಆಸ್ತಿಗೆ ಅಧಿಕಾರಿ ಆಗಿದ್ದೀರಿ. ಸದಾ ತನ್ನ ಈ ಭಾಗ್ಯವನ್ನ ನೆನಪಿಟ್ಕೊಳ್ಳಿ, ನಾನು ತಂದೆಯನ್ನ ಅರ್ಥ ಮಾಡ್ಕೊಂಡೆ. ಒಳ್ಳೆಯದು. ಡಬಲ್ ವಿದೇಶಿಯವರು ಕೈ ಎತ್ರಿ. ಬಹಳ ಒಳ್ಳೆಯದು. ಡಬಲ್ ವಿದೇಶಿ ಬ್ರಹ್ಮಾರವರ ಸಂಕಲ್ಪದ ರಚನೆ ಆಗಿದ್ದೀರಿ. ಬಾಪ್ದಾದ ಹೇಳ್ತಾ ಇದ್ದಾರೆ, ಒಂದಾಗಿದೆ ಸೀದಾ ಮುಖ ವಂಶಾವಳಿ ಮತ್ತು ಎರಡನೆಯದು ಸಂಕಲ್ಪದ ಮೂಲಕ ವಂಶಾವಳಿ. ಸಂಕಲ್ಪ ಶಕ್ತಿ ಅತಿ ದೊಡ್ಡ ಮಹಾನ್ ಆಗಿದೆ. ಆದ್ದರಿಂದ ಹೇಗೆ ನಿಮ್ಮ ರಚನೆ ಸಂಕಲ್ಪ ಶಕ್ತಿ ತೀವ್ರವಾಗಿದೆ, ಹಾಗೆಯೇ ಡಬಲ್ ವಿದೇಶಿಯವರು ತೀವ್ರ ಪುರುಷಾರ್ಥ ಮತ್ತು ತೀವ್ರ ಪ್ರಾರಬ್ಧದ ಅನುಭವ ಮಾಡುವವರಾಗಿದ್ದೀರಿ. ಆದ್ದರಿಂದ ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಡಬಲ್ ವಿದೇಶದವರು ಡಬಲ್ ಸಿಕ್ಕಿಲ್ಲದೆ ಬಹಳ ಕಾಲ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವವರು ಆಗಿರುವಿರಿ. ಭಾರತದ ಸಹೋದರ ಸಹೋದರಿಯರು ತಮ್ಮನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ಭಲೆ ಡಬಲ್ ವಿದೇಶದವರೇ ಭಲೆ. ಡಬಲ್ ವಿದೇಶದವರಿಗೆ ಖುಷಿಯಲ್ಲವೇ? ಬಹಳ ಖುಷಿ ಇದೆಯಾ? ಎಷ್ಟು ಖುಷಿ? ಬಹಳ ಇದೆಯಾ? ಅಳತೆ ಮಾಡಲು ಯಾವುದೇ ಮಾಪನ ಇಲ್ಲ.
ವಿದೇಶದಲ್ಲಿ ಸಹ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಈ ವಿಜ್ಞಾನದ ಸಾಧನಗಳು ತಮಗೆ ಬೇಹದ್ದಿನ ಸೇವೆ ಮಾಡುವುದರಲ್ಲಿ ಬಹಳ ಜೊತೆ ನೀಡುತ್ತದೆ ಮತ್ತು ಸಹಜವಾಗಿ ಸೇವೆ ಮಾಡಿಸುತ್ತದೆ. ಈ ವಿಜ್ಞಾನದ ತೀವ್ರಗತಿಯೂ ಸಹ ನಿಮ್ಮ ಸ್ಥಾಪನೆಯೊಂದಿಗೆ ಸಂಬಂಧ ಇದೆ. ಒಳ್ಳೆಯದು. ಎಲ್ಲ ಪಾಂಡವರು ಸಮರ್ಥರಾಗಿದ್ದೀರಾ? ನಿರ್ಬಲರಲ್ಲ, ಎಲ್ಲರೂ ಸಮರ್ಥರೇ? ಮತ್ತು ಶಕ್ತಿಯರು ತಂದೆ ಸಮಾನ ಆಗಿದ್ದೀರಾ? ಶಕ್ತಿ ಸೇನಾ ಆಗಿದ್ದೀರಾ? ಶಕ್ತಿಯರ ಶಕ್ತಿ ಮಾಯಾಜೀತ್ ಮಾಡುವುದಾಗಿದೆ. ಒಳ್ಳೆಯದು. ಬಾಬಾ ತಿಳಿಸ್ತಾರೆ, ಇಂದು ವಿಶೇಷವಾಗಿ ಶೃಂಗಾರ ಮಾಡುವವರು ಬಂದಿದ್ದಾರೆ. ಕಲ್ಕತ್ತಾದಿಂದ ಹೂವನ್ನ ತಂದಿದ್ದಾರೆ. ಎಲ್ಲಾ ಜಾಗದಲ್ಲಿ ಹೂಗಳಿಂದ ಬಹಳ ಸುಂದರವಾಗಿ ಶೃಂಗಾರ ಮಾಡಿದ್ದಾರೆ. ಇದು ಸಹ ಸ್ನೇಹದ ಗುರುತಾಗಿದೆ. ಒಳ್ಳೆಯದು. ನಿಮ್ಮ ಸ್ನೇಹದ ಪ್ರತಿಯಾಗಿ ನೀಡಿದ್ದೀರಿ. ಒಳ್ಳೆಯದು. ಶಿಕ್ಷಕಿಯರು ಕೈ ಎತ್ರಿ. ಪ್ರತಿಯೊಂದು ಗುಂಪಿನಲ್ಲಿ ಟೀಚರ್ಸ್ ಬಹಳಷ್ಟು ಬರ್ತೀರಿ. ಟೀಚರ್ಸ್ ಒಳ್ಳೆಗೆ ಅವಕಾಶ ನಿಮ್ಗೆ ಸಿಕ್ಕಿದೆ. ಸೇವೆಯ ಪ್ರತ್ಯಕ್ಷ ಫಲ ಸಿಗತ್ತೆ. ಒಳ್ಳೆಯದು. ಈಗ ತಮ್ಮ ಚೆಹರೆ ಮೂಲಕ ಎಲ್ಲರಿಗೂ ಭವಿಷ್ಯದ ಸಾಕ್ಷಾತ್ಕಾರವನ್ನ ಮಾಡಿಸ್ರಿ. ಕೇಳಿದ್ರಾ ಏನ್ ಮಾಡ್ಬೇಕು ಅಂತ ಹೇಳಿ? ಒಳ್ಳೆಯದು. ಬಾಬಾ ಹೇಳ್ತಾರೆ, ಮಧುಬನದವ್ರ ಕೈ ಎತ್ರಿ. ಬಹಳ ಒಳ್ಳೆಯದು. ಮಧುಬನದವರಿಗೆ ಬಹಳ ಅವಕಾಶ ಸಿಗತ್ತೆ. ಆದ್ರಿಂದ ಬಾಪ್ ದಾದಾ ಮಧುಬನದವರು ಆತ್ಮಿಕ ಚಾನ್ಸಲರ್ ಅಂತ ಹೇಳ್ತಾರೆ. ಚಾನ್ಸಲರ್ ಆಗಿದ್ದೀರಾ? ಸೇವೆ ಮಾಡಬೇಕಾಗತ್ತೆ. ಮತ್ತೆ ಎಲ್ಲರನ್ನ ಮಧುಬನ್ ನಿವಾಸಿಗಳು ಸಂತುಷ್ಟಪಡಿಸ್ತೀರಾ? ಆದ್ರಿಂದ ಬಾಪ್ ದಾದಾರವರು ಸಹ ಮಧುಬನದವರನ್ನ ಎಂದೂ ಮರೆಯೋದಿಲ್ಲ. ಮುಖ್ಯವಾಗಿ ನೆನಪು ಮಾಡ್ತೇವೆ. ಏಕೆ ಮಧುಬನದವರನ್ನ ನೆನಪು ಮಾಡ್ತೇವೆ? ಏಕೆಂದ್ರೆ ಮಧುಬನದವರು ತಂದೆಯ ಪ್ರೀತಿಯಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದಾರೆ. ಮೆಜಾರಿಟಿ ತಂದೆಯ ಜೊತೆ ಪ್ರೀತಿ ಬಹಳ ಇದೆ, ಕಡಿಮೆ ಇಲ್ಲ. ಮಧುಬನದವರು ಬಹಳ ಒಳ್ಳೆಯವರು ಆಗಿದ್ದೀರಿ. ಬಾಬಾ ಹೇಳ್ತಾರೆ, ಇಂದೋರ್ ಝೋನಿನ ಸೇವಾಧಾರಿಗಳು ಬಂದಿದ್ದಾರೆ. ಇಂದೋರ್ ಝೋನ್ ಅವರು ಕೈ ಎತ್ರಿ. ಬಹಳ ಇದ್ದೀರಾ? ಒಳ್ಳೆಯದು. ಸೇವೆ ಮಾಡೋದು ಅಂದ್ರೆ ಅರ್ಥಾತ್ ಸಮೀಪ ಬರುವ ಪ್ರತ್ಯಕ್ಷ ಫಲವನ್ನ ತಿನ್ನೋದಾಗಿದೆ. ಸೇವೆಯ ಅವಕಾಶ ತೆಗೆದುಕೊಳ್ಳೋದು ಅಂದ್ರೇನೆ ಪುಣ್ಯವನ್ನ ಜಮಾ ಮಾಡ್ಕೊಳ್ಳೋದಾಗಿದೆ. ಆಶೀರ್ವಾದ ಜಮಾ ಮಾಡ್ಕೊಳ್ಳೋದು ಎಂದಾಗ ಎಲ್ಲ ಸೇವಾದಾರಿಗಳು ತನ್ನ ಪುಣ್ಯದ ಖಾತೆಯನ್ನ ಜಮಾ ಮಾಡ್ಕೊಳ್ಳೋದು. ಈ ಆಶೀರ್ವಾದ ಅಥವಾ ಪುಣ್ಯ ಅಧಿಕ ಲಿಫ್ಟಿನ ಕೆಲಸ ಮಾಡತ್ತೆ. ಒಳ್ಳೆಯದು. ದೇಶ ವಿದೇಶದಲ್ಲಿ ದೂರ ಕುಳಿತಿದ್ರೂ ಸಹ ಸಮೀಪ ಇದ್ದೀರಿ. ಎಲ್ಲ ಮಕ್ಕಳನ್ನ ಬಾಪ್ದಾದ ಸ್ನೇಹದ ದಿವಸದಲ್ಲಿ ರಿಟರ್ನ್ ಆಗಿ ಪದುಮಾಗುಣ ಸ್ನೇಹದ ನೆನಪನ್ನ ನೀಡ್ತಾ ಇದ್ದಾರೆ. ಬಾಪ್ದಾದ ನೋಡ್ತಾ ಇರ್ತಾರೆ, ಎಲ್ಲಿ ಏನು ಬಾರಿಸ್ತದೆ, ಯಾವ ಸಮಯ ಇರತ್ತೆ, ಎಲ್ಲಿ ಏನ್ ಸಮಯ ಇರತ್ತೆ. ಆದರೆ ಜಾಗೃತ ಜ್ಯೋತಿಗಳು ದಣಿವಿಲ್ಲದೆ ಕೇಳ್ತಾ ಇದ್ದಾರೆ ಮತ್ತು ಖುಷಿ ಪಡ್ತಾ ಇದ್ದಾರೆ. ಬಾಪ್ದಾದ ಮಕ್ಕಳ ಖುಷಿಯನ್ನ ನೋಡ್ತಾ ಇದ್ದಾರೆ. ಹೇಳಿ, ಎಲ್ಲರೂ ಖುಷಿಯಲ್ಲಿ ನೃತ್ಯ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು ಬಾಬಾ ಎಂದು ಎಲ್ಲರೂ ತಲೆ ಅಲ್ಲಾಡಿಸ್ತಾ ಇದ್ದೀರಿ. ಜನಕ್ ಮಗು ಕೂಡ ತುಂಬಾ ಮಧುರವಾಗಿ ಮಗುಳ್ನಾಗ್ತಾ ಇದ್ದಾರೆ. ಎಲ್ಲರೂ ತಂದೆಗೆ ನೆನಪಿನಲ್ಲಿ ಇದ್ದಾರೆ. ಆದ್ರೆ ಎಷ್ಟು ಜನರು ಹೆಸರನ್ನ ಹೇಳೋದು? ಅನೇಕ ಮಕ್ಕಳಿದ್ದಾರೆ. ಆದ್ರಿಂದ ಬಾಪ್ದಾದ ತಿಳಿಸ್ತಾರೆ, ಪ್ರತಿಯೊಬ್ಬ ಮಗು ತಮ್ಮ ಹೆಸರಿನಲ್ಲಿ ಪರ್ಸನಲ್ ನೆನಪು ಪ್ರೀತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತು ಮಾಡ್ತಲೂ ಇದ್ದಾರೆ. ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಡ್ರಿಲ್ ಮಾಡಿಸಿದ್ರು. ಲಿವಿಂಗ್ ವ್ಯಾಲ್ಯೂಸ್ ಟ್ರೈನಿಂಗ್ ನಡೀತಾ ಇದೆ. ಒಳ್ಳೆಯ ಸೇವೆಯ ಸಾಧನವಾಗಿದೆ. ಲಿವಿಂಗ್ ವ್ಯಾಲ್ಯೂಸ್ ಮಾಡ್ತಾ ಮಾಡ್ತಾ ತಮ್ಮ ಲವ್ಲಿ ಲಿವಿಂಗ್ ಇದನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಒಳ್ಳೆಯದು. ಬಾಪ್ದಾದ ಇಂದು ಒಂದು ಮಾತನ್ನ ಗುಲ್ಜಾರ್ ಮಗುವಿಗೆ ಹೇಳ್ತಾ ಇದ್ದಾರೆ ಹಾಗೂ ವಿಶೇಷ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ. ಏನಂದ್ರೆ ಬ್ರಹ್ಮ ತನುವಿನಲ್ಲಿ ಮಾಡಿದ ಸೇವೆಯಂತೆ ಈ ರಥವೂ ಸಹ 33 ವರ್ಷಗಳನ್ನ ಪೂರ್ತಿ ಮಾಡಿತು. ಇದು ಸಹ ಡ್ರಾಮಾದಲ್ಲಿ ಪಾರ್ಟ್ ಇದೆ. ತಂದೆಯ ಸಹಾಯ ಮತ್ತು ಮಗುವಿನ ಸಾಹಸ ಎರಡೂ ಸೇರಿ ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ. ಒಳ್ಳೆಯದು. ಎಲ್ಲರೂ ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರುವ, ಸದಾ ಪ್ರೀತಿಯಲ್ಲಿ ಲವಲೀನವಾಗಿರುವ, ಸದಾ ಮಾಡಿಸುವಂತಹ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿರುವ, ಸದಾ 3 ಶಬ್ದಗಳ ಶಿವಮಂತ್ರವನ್ನ ಪ್ರತ್ಯಕ್ಷ ಜೀವನದಲ್ಲಿ ತರುವಂತಹ, ಸದಾ ತಂದೆಯ ಸಮಾನ ಮಾಸ್ಟರ್ ಮುಕ್ತಿದಾತನಾಗಿ ವಿಶ್ವದಾತ್ಮಗಳಿಗೆ ಮುಕ್ತಿಯನ್ನ ಕೊಡಿಸುವಂತಹ,
ಸರ್ವ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ದಾದೀಜಿಯವರ ಜೊತೆ ಇಂದಿನ ದಿನ ಮಕ್ಕಳನ್ನ ತಂದೆ ವಿಶೇಷ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡಿದರೆ ತಂದೆ ಮಾಡಿಸುವಂಥವರಾದ್ರು ಮತ್ತು ಮಕ್ಕಳನ್ನ ಮಾಡುವರನ್ನಾಗಿ ಮಾಡಿದ್ರು. ಚೆನ್ನಾಗಿದೆ. ಈ ಸ್ನೇಹದ ಅಲೆ ಎಲ್ಲರನ್ನ ಸಮಾವೇಶ ಮಾಡಿಕೊಳ್ತದೆ. ಒಳ್ಳೆಯದು. ಶರೀರವನ್ನ ನಡೆಸುವಂತಹ ವಿಧಿ ಗೊತ್ತಾಯ್ತಲ್ವಾ? ನಡೆಸ್ತಾ ನಡೆಸ್ತಾ ತಂದೆ ಸಮಾನ ಅವ್ಯಕ್ತರಾಗ್ಬಿಡ್ತೀರಿ. ಆಶೀರ್ವಾದಗಳು. ಸಹಜ ಪುರುಷಾರ್ಥವಾಗಿದೆ. ಇಡೀ ದಿನದಲ್ಲಿ ಯಾರು ಬೇಜಾರು ಮಾಡ್ಕೊಳ್ಬಾರದು. ಆಶೀರ್ವಾದಗಳನ್ನು ತೆಗೆದುಕೊಳ್ಳೋದು ಇದು ಫಸ್ಟ್ ಕ್ಲಾಸ್ ಪುರುಷಾರ್ಥ ಆಗಿದೆ. ಸಹಜ ಮತ್ತು ಫಸ್ಟ್ ಕೂಡ ಆಗಿದೆ. ಚೆನ್ನಾಗಿದೆ ಅಲ್ವೇ? ಶರೀರ ಹೇಗಿದ್ರೂ ಸರಿ, ಆದ್ರೆ ಆತ್ಮ ಶಕ್ತಿಶಾಲಿಯಾಗಿದೆ ಅಲ್ವಾ? ನೀವು ಎಲ್ಲ ಮಕ್ಕಳು 14 ವರ್ಷ ತಪಸ್ಸನ್ನ ಮಾಡಿದಿರಿ. ಆ ತಪಸ್ಸಿನ ಬಲ ಸೇವೆಯನ್ನ ಮಾಡಿಸ್ತಾ ಇದೆ. ಈಗಂತೂ ನಿಮಗೆ ತುಂಬಾ ಜೊತೆಗಾರರಾಗ್ಬಿಟ್ಟಿದ್ದಾರೆ. ಸೇವೆಗೆ ಒಳ್ಳೆಯ ಜೊತೆಗಾರರಿದ್ದಾರೆ. ನಿಮ್ಮನ್ನ ನೋಡಿ ಖುಷಿ ಆಗ್ತಾರೆ. ಒಳ್ಳೆಯದು. ವರಿಷ್ಠ ಅಣ್ಣಂದಿರ ಜೊತೆಗೆ ಡ್ರಾಮಾ ಅನುಸಾರ ಸೇವೆಗಾಗಿ ಏನು ಪ್ಲಾನ್ ಆಗ್ತಾ ಇದೆ ಅದು ಚೆನ್ನಾಗಿ ಆಗ್ತಾ ಇದೆ. ಪ್ರತಿಯೊಬ್ಬರೂ ಸದಾ ಸಂಘಟನೆಯಲ್ಲಿ ಸ್ನೇಹ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಬಾಲಕರೇ ಮಾಲೀಕರು ಎಂಬ ಪಾಠವನ್ನ ಪಕ್ಕಾ ಮಾಡಿಕೊಂಡು ಒಬ್ಬರು ಇನ್ನೊಬ್ಬರನ್ನ ಮುಂದುವರೆಸ್ತಾ ಒಬ್ಬರು ಇನ್ನೊಬ್ಬರ ವಿಚಾರಗಳಿಗೆ ಗೌರವ ಕೊಡ್ತಾ ಮುಂದುವರಿಯುತ್ತೀರಿ ಅಂದ್ರೆ ಸಫಲತೆಯೇ ಸಫಲತೆ ಇದೆ. ಸಫಲತೆಯಂತೂ ಆಗಲೇಬೇಕಾಗಿದೆ. ಆದ್ರೆ ಈಗ ಯಾರು ನಿಮಿತ್ತ ಆತ್ಮಗಳಿದ್ದಾರೆ ಅವರನ್ನ ವಿಶೇಷ ಸ್ನೇಹದ ಸಂಬಂಧದಲ್ಲಿ ತರೋದು ಇದು ಎಲ್ಲರ ಪುರುಷಾರ್ಥವನ್ನ ತೀವ್ರ ಮಾಡೋದಾಗಿದೆ. ಸ್ನೇಹ, ನಿಸ್ವಾರ್ಥ ಸ್ನೇಹ. ಎಲ್ಲಿ ನಿಸ್ವಾರ್ಥ ಸ್ನೇಹ ಇದೆ ಅಲ್ಲಿ ಗೌರವವನ್ನ ಸಹ ಕೊಡ್ತಾರೆ ಮತ್ತೆ ತೆಗೆದುಕೊಳ್ಳುತ್ತಾರೆ. ವರ್ತಮಾನ ಸಮಯದಲ್ಲಿ ಮಾಲೆಯಲ್ಲಿ ತಿರುಗಿಸುವುದು ಇದು ವಿಶೇಷ ಆತ್ಮಗಳ ಕಾರ್ಯವಾಗಿದೆ ಮತ್ತು ಇದರಿಂದಲೇ ಸ್ನೇಹ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡಿಸಬಹುದು. ಜ್ಞಾನ ಪ್ರತಿಯೊಬ್ಬರ ಹತ್ತಿರ ಇದೆ. ಆದರೆ ಸ್ನೇಹ ಯಾವುದೇ ರೀತಿಯ ಸಂಸ್ಕಾರ ಉಳ್ಳವರನ್ನ ಸಮೀಪ ತರಿಸಬಹುದು. ಸ್ನೇಹ ಕೇವಲ ಸ್ನೇಹದ 2 ಶಬ್ದ ಸದಾ ಕಾಲಕ್ಕಾಗಿ ಅವರ ಜೀವನದ ಆಶ್ರಯವಾಗಬಹುದು. ನಿಸ್ವಾರ್ಥ ಸ್ನೇಹ ಬಹಳಷ್ಟು ಬೇಗ ಮಾಲೆಯನ್ನ ತಯಾರು ಮಾಡುತ್ತದೆ. ಬ್ರಹ್ಮ ತಂದೆಯವರು ಏನ್ ಮಾಡಿದ್ರು? ಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಂಡ್ರು. ಈಗ ಇದರ ಅವಶ್ಯಕತೆ ಇದೆ. ಈ ರೀತಿ ಇದೆ ಅಲ್ವಾ? ಸೋನಿಪತ್ನ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಅನುಭೂತಿ ಮಾಡಿಸೋದಕ್ಕಾಗಿ ಸಾಧನಗಳ ಉಪಯೋಗ ಹೇಗೆ ಮಾಡೋದು ಅವರಂತೂ ಪ್ಲಾನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಸಂಕಲ್ಪ ವಿಚಾರಗಳನ್ನ ಯಾರು ವಿಶೇಷ ಹೆಚ್ಚು ಸ್ವೀಕಾರ ಮಾಡ್ತಾರೆ ಅದನ್ನ ಮಾಡ್ರಿ. ಯಾವಾಗ ನಾವು ಅನುಭೂತಿ ಸ್ವರೂಪರಾಗ್ತೇವೆ ಆಗ ಅನುಭೂತಿಯನ್ನ ಮಾಡಿಸಬಹುದು. ಒಳ್ಳೆಯದು. ವರದಾನ. ದೃಢತೆಯ ಶಕ್ತಿಯ ಮೂಲಕ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ತ್ರಿಕಾಲದರ್ಶಿ ಆಸನಧಾರಿ ಆಗಿರಿ. ದೃಢತೆಯ ಶಕ್ತಿಯ ಮೂಲಕ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ತ್ರಿಕಾಲದರ್ಶಿ ಆಸನಾಧಾರಿ ಆಗಿರಿ. ದೃಢತೆಯ ಶಕ್ತಿಯು ಶ್ರೇಷ್ಠ ಶಕ್ತಿಯಾಗಿದೆ. ಅದು ಹುಡುಗಾಟಿಗೆ ಶಕ್ತಿಯನ್ನ ಸಹಜವಾಗಿ ಪರಿವರ್ತನೆ ಮಾಡಿಬಿಡುತ್ತದೆ. ಬಾಪ್ ದಾದಾರವರ ವರದಾನವಿದೆ. ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಇದ್ದೇ ಇರ್ತದೆ. ಕೇವಲ ಎಂತಹ ಸಮಯ ಅಂತಹ ವಿಧಿಯಿಂದ ಸಿದ್ಧಿ ಸ್ವರೂಪರಾಗ್ರಿ. ಯಾವುದೇ ಕರ್ಮವನ್ನ ಮಾಡುವುದಕ್ಕೆ ಮೊದಲು ಅದರ ಆದಿ ಮಧ್ಯ ಅಂತ್ಯವನ್ನ ಯೋಚಿಸಿ ತಿಳಿದುಕೊಂಡು ಕಾರ್ಯವನ್ನ ಮಾಡ್ರಿ ಮತ್ತು ಮಾಡಿಸ್ರಿ. ತ್ರಿಕಾಲದರ್ಶಿ ಆಸನಧಾರಿ ಆಗ್ತೀರಿ ಅಂದ್ರೆ ಹುಡುಗಾಟಿಕೆ ಸಮಾಪ್ತಿಯಾಗಿ ಬಿಡತ್ತೆ. ಸಂಕಲ್ಪವೆಂಬ ಬೀಜ ಶಕ್ತಿಶಾಲಿ ದೃಢತೆಯಿಂದ ಕೂಡಿರುತ್ತದೆ. ಅಂದರೆ ವಾಣಿ ಮತ್ತು ಕರ್ಮದಲ್ಲಿ ಸಹಜವಾಗಿ ಸಫಲತೆ ಇರುತ್ತದೆ. ಸ್ಲೋಗನ್. ಸದಾ ಸಂತುಷ್ಟರಾಗಿದ್ದು ಸರ್ವರನ್ನ ಸಂತುಷ್ಟಪಡಿಸುವವರೇ ಸಂತುಷ್ಟಮಣಿ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.